ಸೊ ನಮಗೆ ಟೀಮ್ ಲಂಚ್ ಇತ್ತು ನೆನ್ನೆ. ಸೊ ಟೀಮ್ ಲಂಚ್ ಹೋಗಿದ್ವಿ. ಆ ಟೀಮ್ ಲಂಚು ಫುಲ್ಲು ನಾವು ವಿಡಿಯೋ ಮಾಡಲಿಲ್ಲ. ಸೊ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕಿದ್ದೀನಿ. ಸೊ ಕ್ವಾರ್ಟರ್ಲಿ ಇರುತ್ತೆ. ಒಂದೊಂದು ಸತಿ 2 ಕ್ವಾರ್ಟರ್ನು ಮರ್ಜ್ ಮಾಡಿಬಿಟ್ಟು ಬಜೆಟ್ ಜಾಸ್ತಿ ಮಾಡಿಕೊಂಡು ಯಾರಾದರೂ ಹೋಗೋ ಕಡೆ ಕರ್ಕೊಂಡು ಹೋಗ್ತಾರೆ. ನಾರ್ಮಲಾಗಿ ಅವ್ರಿಗೆ ಬೇಕಾಗಿರೋ ಪ್ಲೇಸ್ನೇ ಸೆಲೆಕ್ಟ್ ಮಾಡ್ತಾರೆ. ಸೊ ಡ್ರಿಂಕ್ಸು ಅದು ಇದು ಇರೋ ಕಡೆ. ಸೊ ನಮಗೇನು ಅದು ಬೆನಿಫಿಟ್ ಇಲ್ಲ. ನಾವು ಹೋಗೇನೋ ಒಂಚೂರು ತಿನ್ಕೊಂಬರೋದಕ್ಕೆ ಏನಪ್ಪ ಅಂತ ಅನ್ಸುತ್ತೆ. ಸೊ ಏನೋ ಒಂದ್ಸತಿ ಟೀಮ್ ಬಾಂಡಿಂಗ್ ಚೆನ್ನಾಗಿರುತ್ತೆ. ಸೊ ಎಲ್ಲರನ್ನೂ ಮಾತಾಡಿಸ್ಬೋದು. ಔಟ್ ಆಫ್ ದಿ ವರ್ಕ್ ಬಿಟ್ಬಿಟ್ಟು ಹೊರಗಡೆ ಅದರ್ ದೆನ್ ವರ್ಕ್ ರಿಲೇಟೆಡ್ ಬಿಟ್ಟು ಬೇರೆ ಮಾತಾಡ್ಬೋದು ಅಂತ. ಸೊ ಹೋಗ್ತೀವಿ ಚೆನ್ನಾಗಿ. ಇವಾಗ ನಾರ್ಮಲಾಗಿ ನಾವು ಸೀನಿಯರ್ ಆಗಿರೋದ್ರಿಂದ ಸೊ ಫ್ರೆಷರ್ಸಿಗೆ ಅದೊಂಥರ ಚೆನ್ನಾಗಿ ಅನಿಸುತ್ತೆ. ನಾವು ಫ್ರೆಷರ್ ಆಗಿದ್ದಾಗ ಟೀಮ್ ಲಂಚು ಅದೆಲ್ಲ ತುಂಬಾ ಇಷ್ಟಪಡ್ತಾ ಇದ್ವಿ. ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ನೋಡಿ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಬೇರೆ ಎಲ್ಲ ಇನ್ಫಾರ್ಮೇಷನ್ಸ್ನ ಹಾಕಿರ್ತೀನಿ. ಸೊ ನೆಕ್ಸ್ಟ್ ನಾನು ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಸೊ ನನಗೆ ಆಗೋ ಬೆನಿಫಿಟ್ಗಳು, ಪ್ರಾಬ್ಲಮ್ಸ್ಗಳು, ಸೊ ಎಲ್ಲದನ್ನೂ ನಾನು ನನ್ನ ಈ ಒಂದು ಬ್ಲಾಗ್ಗಳಲ್ಲಿ ಹೇಳ್ತಾ ಬರ್ತೀನಿ. ಸೊ ನೀವು ನೋಡ್ತಾ ಬರ್ತೀರಾ ನನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಸ್ಟ್ರಗಲ್ ಇರುತ್ತೆ. ಸೊ ಅದೇ ಇಲ್ಲಿ ಮಾರ್ನಿಂಗ್ ಬೆಳಗ್ಗೆನೇ ಎದ್ಬಿಟ್ಟು ಸೊ ನಾವು ಇವತ್ತು ಟೀಮ್ ಲಂಚ್ ಇದ್ದಿದ್ದರಿಂದ ನಮ್ಗೆ ಆಫೀಸಲ್ಲಿ ಸ್ವಲ್ಪ ಲೇಟಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಲೇಟಾಗೆ ಹೊರಟೆ. ಸೊ ನಮಗೆ 8:30ಗಾದರೂ ಅಂದರೆ 10:30 ಲಾಗಿನ್ ಆಗ್ಬೋದು, ಇಲ್ಲ ಅಂದರೆ 7:30 ಲಾಗಿನ್ ಆಗ್ಬೋದು ಅರ್ಲಿ ಮಾರ್ನಿಂಗು. ಸೊ 7:30 ರೆಡಿ ಆಗ್ತಾಯಿದ್ದೀನಿ. ಸ್ವಲ್ಪ ಮಾತಾಡಿದ್ದು ವಾಯ್ಸ್ ಸರಿಯಾಗಿ ಬಂದಿರಲಿಲ್ಲ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟೆ ಅದನ್ನು. ಸೊ ಬೆಳಗ್ಗೆ ಬೇಗ ಎದ್ದೇಳ್ತಿದ್ದಂಗೆ ಗೊತ್ತಲ್ಲ, ಮನೆಗಳಲ್ಲಿ ಎಲ್ಲ ಹಾಗೆ ಎಲ್ಲ ಇಟ್ಟಿರ್ತಾರೆ. ಎಲ್ಲ ಮಡಚಿಟ್ಟು ವಾಲ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿ ನಾನು ರೆಡಿಯಾಗಿ ಮತ್ತು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಸೊ ದೋಸೆ ಇತ್ತು, ದೋಸೆ ಮಾಡಿದರು ನಮ್ಮ ಅತ್ತೆ. ಸೊ ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ಸೊ ದಿವಸ ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗ್ ನಾನು ಅಂದರೆ ಆಫೀಸಿಗೆ ಬರೋಕ್ಕಿಂತ ಮುಂಚೆ ಅಂದರೆ 10:30 ಲಾಗಿನ್ ಆದರೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಒಂದು 5 ನಿಮಿಷ ನಮಸ್ಕಾರ ಮಾಡಿಕೊಂಡು ಇವತ್ತಿನ ದಿನ ಚೆನ್ನಾಗಿಲ್ಲಪ್ಪ ಅಂತ ಅಂದ್ಬಿಟ್ಟು ಸೊ ದಿನದಲ್ಲಿ ಬೆಳಗ್ಗೆ ಇಲ್ಲಾಂದರೆ ಸಂಜೆ ಯಾವಾಗಾದರೂ ನನಗೆ ಟೈಮ್ ಸಿಕ್ಕಿದಾಗ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಡೈಲಿ. ಒಂದೊಂದು ಸತಿ ಮಿಸ್ ಆಗುತ್ತೆ. ಸೊ ದಟ್ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಡ್ಕೊಂಡು ನಮಗೆ 8:30 ಕ್ಯಾಬ್ 8:30ಇಂದ 8:40 ಒಳಗಡೆ ಕ್ಯಾಬ್ ಬರುತ್ತೆ. ಅಷ್ಟೊತ್ತಿಗೆ ಹೋಗಿ ನಮ್ಮದು ಕ್ಯಾಬ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಬಸ್ ಸ್ಟಾಪ್ ಹತ್ರ ನಿಂತ್ಕೋಬೇಕಾಗತ್ತೆ. ಬಂದು ನಿಂತ್ಕೊಂಡೆ. ಸೊ ಆಲ್ರೆಡಿ ಆ ರೋಡಲ್ಲಿ ಇದು ಮೇನ್ ರೋಡಾದರೆ ತುಂಬಾ ಟ್ರಾಫಿಕ್ ಇತ್ತು. ಸೊ ಬೆಳಗ್ಗೆ ಹೊತ್ತು ತುಂಬಾ ಡಿಲೇ ಆಗುತ್ತೆ, ಯಾಕೆಂದರೆ ತುಂಬ ಟ್ರಾಫಿಕ್ ಇರುತ್ತೆ. ಬೆಳಗ್ಗೆ ಬೇಗ ಅರ್ಲಿ ಮಾರ್ನಿಂಗ್ ಲಾಗಿನ್ ಆಗೋದು ತುಂಬ ಒಳ್ಳೆಯದು ನಮಗೆ. ಇವತ್ತು ಲೇಟ್ ಆಗಿದ್ದರಿಂದ ಸೊ 10:30 ಹೋಗಿ ರೀಚ್ ಆಗಬೇಕು. ನಾವು 11ಗೆ ರೀಚ್ ಆಗ್ತೀವಿ ಒಂದೊಂದು ಸತಿ ಬಿಕಾಸ್ ಆಫ್ ಟ್ರಾಫಿಕ್. ನೋಡಿ ಸೊ ಇವಾಗ ಸಿಲ್ಕ್ ಬೋರ್ಡ್ ಫ್ಲೈಓವರ್ ಮಾಡಿರೋದ್ರಿಂದ ಸ್ವಲ್ಪ ಸಿಲ್ಕ್ ಬೋರ್ಡ್ ಕಡೆ ಪರವಾಗಿಲ್ಲ ಅನಿಸುತ್ತೆ. ಅಲ್ಲಿ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗುತ್ತೆ ಕಂಪ್ಯಾರಿಟಿವ್ಲಿ ಪ್ರೀವಿಯಸ್ಸಿಗೆ ಕಂಪೇರ್ ಮಾಡಿದ್ರೆ. ಆದರೂ ಸಿಕ್ಕಾಬಿಟ್ಟೆ ಬೈಕಲ್ಲಿ, ಕಾರ್ಗಳಲ್ಲಿ ಈ ಜನಗಳು ಎಲ್ಲ ಕಡೆ ಸಿಗ್ನಲಲ್ಲಿ ನಿಂತೇ ಇರ್ತಾರೆ. ಓಡಾಡ್ಕೊಂಡು ನಡ್ಕೊಂಡು ಹೋಗೋರ್ಗಂತೂ ಜಾಗನೇ ಇರಲ್ಲ, ಅಷ್ಟು ಟ್ರಾಫಿಕ್ಕು. ಈ ಟ್ರಾಫಿಕಲ್ಲಿ ನಾವು ಇದು ನೋಡೋದೇ ಇಲ್ಲ. ಫುಟ್ಪಾತಲ್ಲೆಲ್ಲ ಗಾಡಿಗಳು ನೋಡಿ ಹೇಗೆ ಓಡಿಸ್ತಾ ಇದ್ದಾರೆ. ಸೊ ಎಲ್ಲ ಸ್ಟ್ರಗಲ್, ಅದನ್ನೆಲ್ಲ ನೋಡಿದ್ರೆ ಸ್ಟ್ರೆಸ್ಸಾಗಿ ಹೋಗ್ಬಿಡತ್ತೆ. ಸುಮ್ಮನೆ ನಾವು ಫೋಕಸ್ ಬೇರೆ ಕಡೆ ಮಾಡ್ಕೊಂಡು ಹಾಡು ಕೇಳ್ಕೊಂಡು ಏನೋ ಯೂಟ್ಯೂಬ್ ನೋಡ್ಕೊಂಡು ಬಂದು ರೀಚ್ ಆದ್ವಿ. ಹೆಂಗೋ ಆಫೀಸಿಗೆ ಬಂದು ರೀಚ್ ಆಗಿ ಸೊ ನಿದ್ದೆ ಮಾಡ್ಕೊಂಡು ಬಂದಿರ್ತೀನಲ್ವಾ. ಸೊ ಹೋಗಿ ಸ್ವಲ್ಪ ಕೆಫೆಟರಿಯಾದಲ್ಲಿ ಇಲ್ಲಾಂದರೆ ವಾಶ್ರೂಮಲ್ಲಿ ಒಂದೊಂದು ಸತಿ ರೆಡಿ ಆಗಿಬಿಡ್ತೀನಿ. ರೆಡಿ ಆಗಿಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ ಸೊ ಬೆಳಗ್ಗೆ ಇವಾಗ 10:30 11 ಆಗಿದ್ದಾದರೆ ನಾನು ಈ ಥರ ವಾಕ್ ಬರಲ್ಲ. ಸೊ ಆಫೀಸಲ್ಲಿ ಒಂದು 10 ಮಿನಿಟ್ಸು ಗ್ರೌಂಡಲ್ಲಿ ವಾಕಿಂಗ್ ಏರಿಯಾ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ವಾಕ್ ಮಾಡ್ತೀನಿ. ಏಕೆಂದರೆ ನಾವು IT ಎಂಪ್ಲಾಯೀಸ್ ಯಾವಾಗಲೂ AC ರೂಮಲ್ಲಿ ಕುತ್ಕೊಂಡಿರೋದ್ರಿಂದ ನಮಗೆ ಸನ್ಲೈಟ್ ಅವಶ್ಯಕತೆ ತುಂಬ ಇರುತ್ತೆ. ಸೊ ಬಿಸಿಲಲ್ಲಿ ಓಡಾಡಿದ್ರೆ ನಮಗೆ ವಿಟಮಿನ್ D ಸಿಗುತ್ತೆ. ಇತ್ತೀಚಿಗಂತೂ ವಯಸ್ಸಾಗ್ತಾ ವಿಟಮಿನ್ D ಮತ್ತು B12 ಇಶ್ಯೂಸ್ ಬರ್ತಾನೆ ಇದೆ ಪ್ರಾಬ್ಲಮ್ಮು. ಸೊ ಮತ್ತು ನಾವು ಹಾಗೆ ಇರುತ್ತೆ. ಸೊ ಹಾಗಾಗಿ ಒಂದು ರೌಂಡ್ ವಾಕ್ ಮಾಡ್ತೀನಿ. ಸೊ ಇವಾಗ ನಾವು ಲಂಚ್ಗೆ ಹೋಗ್ತಾ ಇದ್ದೀವಿ ಹೊರಗಡೆ. ಇದು BR ಲೈಬ್ರರಿ ಅಂತ ಸರ್ಜಾಪುರ್ ರೋಡಲ್ಲಿದೆ. ಸೊ ಸರ್ಜಾಪುರ್
ರೋಡಲ್ಲಿ. ಇದು ನಾವು ಚೂಸ್ ಮಾಡಿರೋದಲ್ಲ, ನಮ್ಮ ಆಫೀಸಲ್ಲಿ ಯಾರು ಇದೆಲ್ಲ ಮೇನು ಡ್ರಿಂಕ್ಸ್ ಮಾಡ್ತಾರಲ್ಲ, ಕುಡಿಯೋರು ಇರ್ತಾರಲ್ಲ, ಅವರೇ ಈ ಥರದ್ದೆಲ್ಲ ಪ್ಲೇಸಸ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನಾವು ಬಂದ್ವಿ. ಸೊ ಬಂದ್ಬಿಟ್ಟು ಸ್ವಲ್ಪ ಪ್ಲೇಸು ಟೇಬಲ್ ಎಲ್ಲ ಫಸ್ಟೇ ಬುಕ್ ಮಾಡಿದರು, ಬುಕ್ ಎಲ್ಲ ಆಗಿತ್ತು. ಸೊ ನಾವು ಸಾಫ್ಟ್ ಡ್ರಿಂಕ್ಸ್ ತೊಗೊಂಡ್ವಿ. ಸೊ ಒಂದು ಮ್ಯಾಂಗೋ ಫ್ಲೇವರ್ದು ಅದು ಚೆನ್ನಾಗಿತ್ತು. ಓಕೆ ಫುಡ್ಡೆಲ್ಲ ಹೀಗೆ ನಾರ್ಮಲ್ ಎಲ್ಲ ಇವಾಗ 5 ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಏನು ಮೆನೂಸ್ ಇರುತ್ತೆ, ಸ್ಟಾರ್ಟರ್ಸು ಮತ್ತು ಡೆಸರ್ಟ್ಸು, ಮೇನ್ ಕೋರ್ಸ್ ಎಲ್ಲ ಆ್ಯಸ್ ಯೂಶ್ವಲ್ ಅದೇ ಇರುತ್ತೆ. ಬಟ್ ಆಪ್ಷನ್ಸ್ ಕಡಿಮೆ ಇತ್ತು ಇಲ್ಲಿ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಇವಾಗ ಬಿಯರ್ ಎಲ್ಲ ಆ ಥರದ್ದೆಲ್ಲ ಆಪ್ಷನ್ಸ್ ಇದ್ದರೆ ಸ್ವಲ್ಪ ಊಟಕ್ಕೆ ಕಡಿಮೆನೇ ಪ್ರಿಫರೆನ್ಸ್ ಇರುತ್ತೆ. ಸೊ ಊಟ ಮುಗಿಸ್ಕೊಂಡು ಸೊ ನಮಗೆ ಹೋಗ್ಬೇಕಾದ್ರೆ ಕಾರ್ ಪೂಲ್ ಮಾಡಿಕೊಂಡು ಮ್ಯಾನೇಜರ್ಸು ಮತ್ತು ನಮ್ಮ ಕೊಲ್ಲಿಗ್ ಕಾರಲ್ಲಿ ಹೋಗಿದ್ವಿ. ಸೊ ಬರಬೇಕಾದ್ರೆ ಅವರೆಲ್ಲ ಇನ್ನೂ ಅಲ್ಲೇ ಇದ್ದರು. ನಾವು ಬೇಗ ಬಂದುಬಿಡೋಣ ಅಂತ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಜೊತೆ ನಾವು ಓಲಾ ಆಟೋ ಬುಕ್ ಮಾಡಿಕೊಂಡು ವಾಪಸ್ ಆಫೀಸಿಗೆ ಬಂದ್ವಿ ನಾವು ರಿಟರ್ನು. ಸೊ ಇದೆಲ್ಲ ಇದು ಹೊರಗಡೆ ಆ್ಯಂಬಿಯನ್ಸು ಚೆನ್ನಾಗಿದೆ, BL ಲೈಬ್ರರಿ ಅಂತ ಸರ್ಜಾಪುರ ರೋಡಲ್ಲಿ. ಸೊ ಒಂದು ಸತಿ ಹೋಗಬಹುದು, ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಊಟದ್ದೆಲ್ಲ ಮೆನು ಸೇಮ್ ಇತ್ತು. ಸೊ ಅಲ್ಲಿ ಅಂದಿವೆ ಬುಕ್ ಸ್ಟಾಲ್ ಇತ್ತು, ಸ್ವಲ್ಪ ಬುಕ್ಸ್ಗಳು ಇತ್ತು, ಬಟ್ ಎಲ್ಲ ಡಿಸ್ಕೌಂಟ್ಸ್ ಏನೂ ಇರಲಿಲ್ಲ. ಸೊ ಹಾಗೆ ಬಂದ್ವಿ. ಸೊ ಮುಗಿಸ್ಕೊಂಡು ನಾನು ಆಫೀಸಿಗೆ ಬಂದು ಸ್ವೈಪ್ ಮಾಡಿ ಆಫೀಸಿಂದ ಡೈರೆಕ್ಟ್ ಮನೆಗೆ ಹೋಗ್ತಾ, ಅಂದರೆ ಕ್ಯಾಬಲ್ಲೇ ಮನೆಗೆ ಹೋಗ್ತಾ 4:30ಗೆ ಬಿಟ್ಬಿಟ್ಟೆ. 4:45ಗೆ ಹೊರಡತ್ತೆ. ಸೊ ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಕ್ಲೋಸ್ ಟು 6 ಆಗೋಗ್ಬಿಡುತ್ತೆ. 6 ಆಗುತ್ತೆ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಆ್ಯಸ್ ಯೂಶ್ವಲ್ ಅಂದರೆ ಈವ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗಿಬಿಡುತ್ತೆ. ಆಗಲೂ ಕ್ಯಾಬಲ್ಲಿ ಕುತ್ಕೊಂಡು ಸ್ವಲ್ಪ ನಿದ್ದೆ ಮಾಡೋದು, ಇಲ್ಲಾಂದರೆ ಯೂಟ್ಯೂಬ್ ನೋಡೋದು, ಏನೋ ಒಂದು ವೀಡಿಯೋಸ್ ನೋಡೋದು, ಒಂದು 2 ಅವರ್ಸ್ ಅಂತೂ ಕ್ಯಾಬಲ್ಲೇ ಇರುತ್ತೆ. ಸೊ ಐಟಿನಲ್ಲಿ ಲೇಡೀಸಿಗೆ ತುಂಬಾ ಬೆನಿಫಿಟ್ ಇದೆ. ಸೊ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದೆ, ಮೆಟರ್ನಿಟಿ ಲೀವ್ಸ್ ಇದೆ. ಸೊ ಆಫೀಸಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿಬಿಟ್ಟು ಉಳ್ದಿದ್ದ ಕೆಲಸ ಹೋಗಿ ಮನೆಯಲ್ಲಿ ಮಾಡ್ಕೋಬೋದು. ಸೊ ಮನೆ ಕೆಲಸ ಮುಗಿಸ್ಕೊಂಡು ಆಫೀಸ್ ಕೆಲಸ ಮಾಡ್ಬೋದು. ಬಟ್ ಪಾಸಿಟಿವ್ಗೂ ಇದೆ, ಎಷ್ಟೊಂದು ನೆಗೆಟಿವ್ ಆಗೂ ಇದೆ. ಸೊ ನಾನಿವಾಗ ಪಾಸಿಟಿವ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಾವು ಮತ್ತು ಎಷ್ಟು ಪಾಲಿಸೀಸ್ ಇದೆ, ತುಂಬ ಸೇಫ್ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ ತುಂಬ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಲೇಡೀಸಿಗೆ ತುಂಬ ಸೇಫ್ ಅಂತಲೇ ಅನಿಸುತ್ತೆ. ಸೊ ಕೊಲೀಗ್ಸ್ ಜೊತೆ ಆಗಲಿ, ನಾವು ಬೇರೆಯವ್ರ ಜೊತೆ ಮಾತಾಡೋದಾಗಲಿ, ಸೊ ಎಲ್ಲರೂ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿಸ್ತಾರೆ. ಒಂದು ರೆಸ್ಪೆಕ್ಟ್ಫುಲ್ ಜಾಬ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಮ ಡೌಟ್ಸಿಗೆಲ್ಲ ನಾನು ಆನ್ಸರ್ ಮಾಡ್ತೀನಿ. ಸೊ ಥ್ಯಾಂಕ್ಸ್. ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.